ನಟ ದರ್ಶನ್ ತೂಗ್ದೀಪ್ ಅವರ ಹಿಟ್ ಸಿನಿಮಾಗಳ ಲಿಸ್ಟ್ ನಲ್ಲಿ ಕರಿಯ ಸಿನಿಮಾ ಒಂದು ಮೈಲಿಗಲ್ಲು ಅಂತಾನೆ ಹೇಳ್ಬೋದು. ಮೆಜೆಸ್ಟಿಕ್ ಸಿನಿಮಾ ಮೂಲಕ ಹೆಸರು ಮಾಡಿದಂತಹ ದರ್ಶನ್ ಅವರಿಗೆ ಕರಿಯ ಸಿನಿಮಾ ಒಂದು ದೊಡ್ಡ ತಿರುವನ್ನೇ ನೀಡಿತು. ಈ ಜೋಡಿ ಮತ್ತೆ ಒಂದಾಗಿ ಸಿನಿಮಾ ಮಾಡುತ್ತೆ ಅನ್ನೋ ನಿರೀಕ್ಷೆ ಈಗ ಸ್ಯಾಂಡಲ್ವುಡ್ ನಲ್ಲಿ ಹರಿದಾಡ್ತಾ ಇದೆ. ಇಷ್ಟು ದೊಡ್ಡ ಹಿಟ್ ಕೊಟ್ಟಂತಹ ಜೋಡಿ ಮತ್ತೊಂದು ಸಿನಿಮಾ ಮಾಡೋದಕ್ಕೆ ಒಪ್ಪಿದ್ದು ಬರೋಬ್ಬರಿ 20 ವರ್ಷಗಳ ಆದ್ಮೇಲೆ ಅನ್ನೋದೇ ಅಚ್ಚರಿ. ಪ್ರೇಮ್ ಮತ್ತೆ ದರ್ಶನ್ ಕಾಂಬಿನೇಷನ್ ನಲ್ಲಿ ಮತ್ತೆ ಸಿನಿಮಾ ಬರುವಂತಹ ಭರವಸೆಯಲ್ಲಿ ದಚ್ಚು ಫ್ಯಾನ್ಸ್ ಕಾಯ್ತಾ ಇದ್ದಾರೆ. ಹಾಯ್ ಹಲೋ ನಮಸ್ಕಾರ, ಸ್ಪೀಡ್ ಪ್ಲಸ್ ಕರ್ನಾಟಕಕ್ಕೆ ಸ್ವಾಗತ. ನಾನು ಸುನಂದ ಅನ್ಸೂಯ. ನಟ ದರ್ಶನ್ ತೂಗ್ದೀಪ್ ಅವರ ಹಿಟ್ ಸಿನಿಮಾಗಳ ಲಿಸ್ಟ್ ನಲ್ಲಿ ಕರಿಯ ಸಿನಿಮಾ ಒಂದು ಮೈಲಿಗಲ್ಲು ಅಂತಾನೆ ಹೇಳ್ಬಹುದು. ಆದ್ರೆ ಜೋಗಿ ಪ್ರೇಮ್ ಮತ್ತೆ ದರ್ಶನ್ ಕಾಂಬಿನೇಷನ್ ಅಭಿಮಾನಿಗಳಲ್ಲಂತೂ ಒಂದು ಕ್ರೇಜ್ ಅನ್ನೇ ತಂದಿತ್ತು. ಆದ್ರೆ ಕರಿಯ ಸಿನಿಮಾ ವೇಳೆ ಇಬ್ಬರ ನಡುವೆ ಕೆಲ ವಿಚಾರಕ್ಕೆ ಸ್ವಲ್ಪ ಕ್ಲಾಶ್ ಆಗಿತ್ತಂತೆ. ಹಾಗಾದ್ರೆ ಇವರಿಬ್ಬರ ನಡುವೆ ನಡೆದಿದ್ದಾದ್ರೂ ಏನು? ಮೆಜೆಸ್ಟಿಕ್ ಸಿನಿಮಾ ಮೂಲಕ ಹೆಸರು ಮಾಡಿದಂತಹ ದರ್ಶನ್ ಅವರಿಗೆ ಕರಿಯ ಸಿನಿಮಾ ಒಂದು ದೊಡ್ಡ ತಿರುವನ್ನೇ ನೀಡಿತ್ತು. ದಶಕಗಳೇ ಉರುಳಿದ್ರೂ ಸಹ ಕರಿಯ ಕ್ರೇಜ್ ಮಾತ್ರ ಇನ್ನೂ ಕಡಿಮೆ ಆಗಿಲ್ಲ. ಇಂದಿಗೂ ಸಹ ಕರಿಯ ಡೈಲಾಗ್ ಹಾಡುಗಳು ಜನರ ಬಾಯಲ್ಲಿ ಹರಿದಾಡ್ತಾ ಇರುತ್ತೆ. ಆದ್ರೆ ಈ ಸಿನಿಮಾ ಶೂಟಿಂಗ್ ವೇಳೆ ಪ್ರೇಮ್ ಹಾಗೆ ದರ್ಶನ್ ನಡುವೆ ಮನಸ್ತಾಪ ಮುನ್ಸು ಎಲ್ಲವೂ ನಡೆದಿತ್ತಂತೆ. ಕರಿಯ ಅಷ್ಟು ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡಿದ್ರೂ ಸಹ ಮತ್ತೆ ಈ ಜೋಡಿ ಸಿನಿಮಾ ಮಾಡಲಿಲ್ಲ. ಗ್ಯಾಂಗ್ಸ್ಟರ್ ಕಥೆಯನ್ನೇ ಆರಿಸಿಕೊಂಡಿದ್ದಂತಹ ಪ್ರೇಮ್ ಅವರಿಗೂ ಸಹ ಇದು ಚೊಚ್ಚಲ ನಿರ್ದೇಶನ ಆಗಿತ್ತು. ಒಟ್ಟಾರೆ ಒಬ್ಬರನ್ನ ಕೈ ಹಿಡಿದಂತಹ ಈ ಸಿನಿಮಾದಿಂದ ಈ ಜೋಡಿ ಮತ್ತೆ ಒಂದಾಗಿ ಸಿನಿಮಾ ಮಾಡುತ್ತೆ ಅನ್ನೋ ನಿರೀಕ್ಷೆ ಈಗ ಸ್ಯಾಂಡಲ್ವುಡ್ ನಲ್ಲಿ ಹರಿದಾಡ್ತಾ ಇದೆ. ಕರಿಯ ಸಿನಿಮಾ ರಿಲೀಸ್ ಆದ ಆರಂಭದಲ್ಲೇ ಪ್ರದರ್ಶನ ಕಾಣ್ತಾ ಇರಲಿಲ್ಲ. ಇದರಿಂದ ನಿರ್ಮಾಪಕ ಆನೇಕಲ್ ಬಾಲರಾಜ್ ಈ ಸಿನಿಮಾನ ಸೇಲ್ ಮಾಡಬೇಕು ಅಂತ ನಿರ್ಧಾರ ಕೂಡ ಮಾಡಿದ್ರು. ಆದ್ರೆ ಡಿಸ್ಟ್ರಿಬ್ಯೂಟರ್ಸ್ ಎರಡನೇ ಬಾರಿ ಕರಿಯ ಸಿನಿಮಾವನ್ನ ರಿಲೀಸ್ ಮಾಡೋದಕ್ಕೆ ಮುಂದೆ ಬಂದಿದ್ರು. ಜೊತೆಗೆ ಹೆಚ್ಚಾಗಿ ಪ್ರಚಾರ ಕೂಡ ಮಾಡಿದ್ರು. ಇನ್ನ ಕರಿಯ ಮೂವಿ ಸಾಂಗ್ಸ್ ಕ್ರೇಜ್ ಅಂತೂ ಹೆಚ್ಚಿತ್ತು. ಕರಿಯ ಸಿನಿಮಾ ಯಾವ ರೇಂಜ್ ನಲ್ಲಿ ಓಡ್ತು ಅಂದ್ರೆ ಕೆಲವು ಚಿತ್ರಮಂದಿರಗಳಲ್ಲಿ ಕರಿಯ 1 ವರ್ಷ ಪ್ರದರ್ಶನವನ್ನ ಕಂಡಿದೆ. ಇಷ್ಟು ದೊಡ್ಡ ಹಿಟ್ ಕೊಟ್ಟಂತಹ ಜೋಡಿ ಮತ್ತೊಂದು ಸಿನಿಮಾ ಮಾಡೋದಕ್ಕೆ ಒಪ್ಪಿದ್ದು ಬರೋಬ್ಬರಿ 20 ವರ್ಷಗಳ ಆದ್ಮೇಲೆ ಅನ್ನೋದೇ ಅಚ್ಚರಿ. ಹಾಗೆ ಓಂ ಸಿನಿಮಾದಲ್ಲಿ ಉಪೇಂದ್ರ ರಿಯಲ್ ರೌಡಿಗಳನ್ನ ಹಾಕೊಂಡು ಸಿನಿಮಾ ಮಾಡಿ ಗೆದ್ದಿದ್ರು. ಇನ್ನು ಪ್ರೇಮ್ ಕೂಡ ತಮ್ಮ ಮೊದಲ ಸಿನಿಮಾದಲ್ಲಿಯೇ ರಿಯಲ್ ರೌಡಿಗಳನ್ನೇ ಹಾಕೊಂಡು ಸಿನಿಮಾ ಕೂಡ ಮಾಡಿದ್ರು. ರೌಡಿಗಳ ದೃಶ್ಯ ಶೂಟ್ ಮಾಡುವಾಗ ಕೆಲ ಸಮಸ್ಯೆಗಳು ಆಗಿತ್ತು. ಶೂಟಿಂಗ್ ಮಾಡುವಾಗ ದರ್ಶನ್ ಹಾಗೆ ಪ್ರೇಮ್ ನಡುವೆ ಸ್ವಲ್ಪ ಮನಸ್ತಾಪ ಕೂಡ ಹಾಗೆ ಹೀಗೆ ಆಗಿತ್ತು. ಈ ಸಿನಿಮಾದಲ್ಲಿದ್ದಂತಹ ರಿಯಲ್ ರೌಡಿ ರಾಜೇಂದ್ರ ಆ ಸಮಯಕ್ಕೆ ಅರೆಸ್ಟ್ ಕೂಡ ಆಗಿದ್ರು. ಇದರಿಂದ ಶೂಟಿಂಗ್ ಕೂಡ ಸ್ವಲ್ಪ ತಡ ಆಗ್ತಾ ಇತ್ತು. ಆದ್ರೆ ಅದೇ ಸಮಯದಲ್ಲಿ ದರ್ಶನ್ ಕೂಡ ಮತ್ತೊಂದು ಸಿನಿಮಾದಲ್ಲಿ ನಟನೆ ಮಾಡ್ತಾ ಇದ್ರಂತೆ. ಇದೇ ಕಾರಣದಿಂದ ದರ್ಶನ್ ಡೇಟ್ ಕೊಡೋ ವಿಷಯದಲ್ಲಿ ಸ್ವಲ್ಪ ಕ್ಲಾಶ್ ಆಗಿ ಇಬ್ಬರ ಮಧ್ಯೆ ಮನಸ್ತಾಪ ಶುರುವಾಗಿದೆ. ಹೀಗಾಗಿ ಇಬ್ಬರ ನಡುವೆ ಇದೇ ವಿಚಾರಕ್ಕೆ ಮುನ್ಸು ಕೂಡ ಮುಂದುವರೆದಿತ್ತು. ಅದಾದ ನಂತರ ಅವರು ಇಬ್ರು ಸಹ ಒಟ್ಟಿಗೆ ಸಿನಿಮಾವನ್ನ ಮಾಡಲೇ ಇಲ್ಲ. ಮತ್ತೊಂದು ಸಿನಿಮಾ ಘೋಷಣೆ ಮಾಡೋದಕ್ಕೆ ಬರೋಬ್ಬರಿ 20 ವರ್ಷಗಳನ್ನೇ ತೆಗೆದುಕೊಂಡಿದ್ದಾರೆ. ಸದ್ಯಕ್ಕೆ ಇದೀಗ ದರ್ಶನ್ ಜೈಲ್ನಲ್ಲಿದ್ದು ರಿಲೀಸ್ ಆದ ಮೇಲೆ ಒಟ್ಟಿಗೆ ಸಿನಿಮಾ ಬರುವಂತಹ ಸಾಧ್ಯತೆ ಕೂಡ ಇದೆ ಅಂತ ಪ್ರೇಮ್ ಅವರೇ ಹೇಳ್ಕೊಂಡಿದ್ದಾರೆ. ಅದೇನೇ ಆದ್ರೂ ಕೂಡ ಪ್ರೇಮ್ ಮತ್ತೆ ದರ್ಶನ್ ಕಾಂಬಿನೇಷನ್ ನಲ್ಲಿ ಮತ್ತೆ ಸಿನಿಮಾ ಬರುವಂತಹ ಭರವಸೆಯಲ್ಲಿ ದಚ್ಚು ಫ್ಯಾನ್ಸ್ ಕಾಯ್ತಾ ಇದ್ದಾರೆ. ದರ್ಶನ್ ಜೈಲಿನಿಂದ ಬಂದ ಬಳಿಕ ಈ ಜೋಡಿ ಮತ್ತೆ ಮೋಡಿ ಮಾಡುತ್ತಾ ಅನ್ನೋದನ್ನು ಮಾತ್ರ ನಾವಿನ್ನು ಕಾದ್ ನೋಡ್ಬೇಕಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ಸುದ್ದಿ ನಿಮ್ಮದು, ವೇಗ ನಮ್ಮದು.